ನಿಜಕ್ಕೂ ಈ ವಿಚಾರ ಈ ಹಂತಕ್ಕೆ ಹೋಗುತ್ತೆ ಅಂತ ಯಾರೂ ಕೂಡ ಅನ್ಕೊಂಡಿರ್ಲಿಲ್ಲ ಸರ್. ಯಥಾ ರಾಜ ತಥಾ ಪ್ರಜಾ ಹೀಗನ್ನೋ ಚರ್ಚೆ ಆಗ್ತದೆ. ಬಿಡ್ರಿ, ದಿಸ್ ಸೋಷಿಯಲ್ ಮೀಡಿಯಾ ಆ್ಯಂಡ್ ದಿಸ್ ಕಮೆಂಟ್ಸ್ನು ಈ ಡಿಜಿಟಲ್ ಇಂಡಿಯಾ ಆದಮೇಲೆ ಐ ಥಿಂಕ್ ಮಿಸ್ಯುಟಿಲೈಸೇಷನ್ ಆಫ್ True. ಅಬ್ಯೂಸ್ ಆಫ್ ಸೋಷಿಯಲ್ ಮೀಡಿಯಾ ಅಂತ ಏನು ಹೇಳಿದರೆ ಹೌದು. ನೀವು ಎರಡು ಕಡೆ ನೋಡ್ಕೊಂಬರ್ಬೋದು. ಇದರಲ್ಲಿ ಇಂಡಿಯಾಗೆ ಬೆಸ್ಟ್ ಎಕ್ಸಾಂಪಲ್ ಒಂದು ದರ್ಶನ್ ಫ್ಯಾನ್ಸು, ಇನ್ನೊಂದು ಸೌಜನ್ಯ ಹೋರಾಟಗಾರರು. ಎರಡಕ್ಕೆ ಬಂದಾಗ ನೀವು ಆ ಸಮತೋಲನವನ್ನು ಮಾಡಿ ನೋಡಿ, ಇಟ್ ಲುಕ್ಸ್ ಸೇಮ್. ಇಟ್ಸ್ ಅಬ್ಯೂಸ್ ಆಫ್ ಡಿಜಿಟಲ್ ಮೀಡಿಯಾ ಅಂತ ನಾವು ಹೇಳ್ತೀವಿ. ಯಾವನೋ ಕೂತ್ಕೊಂಡು ಏನು ಬೇಕಾದ್ರೆ ಯಾರ ಬಗ್ಗೆ ಬೇಕಾದ್ರೆ ಏನು ಬೇಕಾದರೂ ಹಾಳ್ಬೇಕು. ದೇ ಆರ್ ನಾಟ್ ರೆಸ್ಪಾನ್ಸಿಬಲ್ ಇನಫ್. ಏನೋ ಫೇಕ್ ಐ ಡಿ ಮಾಡ್ಕೊಂಡಾದ್ರೂ ಅವ್ರ ಅಮ್ಮನಿಂದ ಹಿಡಿದು ಎಲ್ಲರಿಂದಾಗಿ ಮಾಡ್ಬೋದು. ಆ್ಯಂಡ್ ದರ್ಶನ್ ಫ್ಯಾನ್ಸ್ಗಳ ಬಂದಾಗ ಇದೆ, ಫ್ಯಾನ್ಸ್ ಇರ್ಬೇಕ್ರಿ. ನಾವು ದರ್ಶನ್ ಫ್ಯಾನ್ಸೇ, ನಾವು ದರ್ಶನ್ ಮೂವಿ ಲೈಕ್ ಮಾಡ್ತೀವಿ. ವೆನ್ ಇಟ್ ಕಮ್ಸ್ ಟು ಎ ಕ್ರೈಮ್, ಅದು ದರ್ಶನ್ ಆಗಲಿ, ರಾಕೇಶ್ ಶೆಟ್ಟಿ ಆಗಲಿ, ಪ್ರಧಾನಮಂತ್ರಿ ಮೋದಿ ಆಗಲಿ, ಎಲ್ಲರೂ ಒಂದೇ. ಇಟ್ ಈಸ್ ಸೇಮ್. ದೇ ಆರ್ ಕ್ರಿಮಿನಲ್ಸ್. ನಾವು ಮುರುಘಾ ಶರಣರು ಅಂತ ಹೇಳ್ತಾ ಇದ್ವಿ. ವೆನ್ ಈಸ್ ವಿ ನೋ ದಟ್ ಈಸ್ ಎ ರೇಪಿಸ್ಟ್, ನಾವು ನಾನು ರೇಪಿಸ್ಟ್ ಅಂತ ಕರೆದ್ವಿ. ಸರಿ ಅಲ್ವಾ? ದರ್ಶನನು ಅಷ್ಟೇ. ರೇಣುಕಾ ಸ್ವಾಮಿ ಹತ್ಯೆ ಆದಾಗ ಓಕೆ, ಆ ಹತ್ಯೆ ನೋಡಿದ್ದಾರೆ. ಈಗ ದರ್ಶನ್ ಮನೆಯ ಈ ಫ್ಯಾನ್ಸ್ ಇದ್ದಾರೆ, ಅವ್ರ ಮನೇಲಿ ಹಿಂಗಾಗಿದ್ರೆ, ಅವ್ರ ಅಣ್ಣನಿಗೋ ಅವ್ರ ತಮ್ಮನಿಗೋ ಅವ್ರ ಮನೆಯವ್ರಿಗೆ ಆಗಿದ್ರೆ ಈ ಕಮೆಂಟ್ಸ್ ಹಾಕ್ತಾ ಇದ್ರಾ? ಇಲ್ಲ. ಕಮೆಂಟ್ಸ್ ಹಾಕ್ತಾ ಇದ್ರಾ? ಈ ರೀತಿಯೆಲ್ಲ ಸಪೋರ್ಟ್ ಮಾಡ್ತಾ ಇದ್ರಾ? ಹೌದಪ್ಪ, ಸೆಲೆಬ್ರಿಟಿ ನನ್ನ ಮನೆಯಲ್ಲಿ ಒಬ್ಬರನ್ನು ಸಾಯಿಸಿ ಅಂತ ಹೇಳಿದ್ರೆ ಯಾರಾದರೂ ಬಿಡ್ತಾ ಇದ್ರಾ? ಅದರ ಮಾತ್ರಕ್ಕೆ ರೇಣುಕಾ ಸ್ವಾಮಿಯವರು ಅವಳಿಗೆ ಅವನ ಪವಿತ್ರ ಗೌಡನಿಗೆ ಕಳಿಸಿದ್ದು ಸರಿ ಅಂತ ನಾವು ಹೇಳಲ್ಲ. ಹೌದು, ಅವ್ನು ಮಾಡಿದ ತಪ್ಪೆ. ಹೌದು, ಅವನು ತಗೊಂಡೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೋದಿತ್ತು, ಅವಳು ಕೊಡ್ಬೋದಿತ್ತು, ಏನಾದರೂ ಮಾಡ್ಬೋದಿತ್ತು. ಲಾನ್ ಕೈಯಲ್ಲಿ ತಗೊಂಡ್ಬಿಟ್ಟು ಅವರನ್ನು ಕರ್ಕೊಂಡು ಬಂದು ಕಾನೂನನ್ನು ಕೈಯಲ್ಲಿ ತಗೊಂಡು ಇಲ್ಲಿ ಬಂದು ಹೊಡೆಯುವುದು, ಸಾಯಿಸುವುದು, ಆ ರೀತಿ ಸಾಯಿಸುವುದು, ಬಿಸಾಕುವುದು. ಇಟ್ ಇಸ್ ಮೊನ್ನೆ ಸುಪ್ರೀಂ ಕೋರ್ಟಲ್ಲಿ ಅಬ್ಸರ್ವೇಷನ್ ಮಾಡಾಗ ಇದು ಕೊಲೆ ಮಾತ್ರ ಅಲ್ಲ, ಇದು ಪಿತೂರಿ ಕೂಡ ಇದೆ ಅಂತ ಹೇಳಿದಂಗೆ. ಹೌದು, ಕರೆಕ್ಟ್. ಬಾಯಿ ಬಂದಂಗೆ ಏನು ಬೇಕಾದರೂ ಕಮೆಂಟ್ಸ್ ಮಾಡ್ಬೋದು ಅನ್ನುವ ಚಟ ಇದೆ. ಇದಕ್ಕೆ ಲಾ ಎಲ್ಲ ತರ್ತಾರಲ್ಲ, ಇದಕ್ಕೊಂದು ಲಾ ಬರಬೇಕು, ಇದಕ್ಕೊಂದು ರೆಸ್ಪಾನ್ಸಿಬಲ್ ಯಾರಾದ್ರೂ ಆಗಬೇಕು. ಹೆಣ್ಣು ಮಕ್ಕಳ ಬಗ್ಗೆ ಏನು ಬೇಕಾದರೂ ಬರಿಬೋದ ರೀ? ವಾಟ್ ರಮ್ಯಾ ಟೋಲ್ಡ್, ಹೌದಪ್ಪ, ದರ್ಶನನ್ನೇ ಟಾರ್ಗೆಟ್ ಮಾಡ್ಕೊಂಡು ನಾವು ಹೇಳ್ತೀವಿ, ಎಸ್ ರೇಣುಕಾ ಸ್ವಾಮಿಗೆ ನ್ಯಾಯ ಸಿಗ್ಬೇಕು. ಏನು ತಪ್ಪಿದೆ? ನಾಳೆ ದರ್ಶನ್ ಫ್ಯಾನ್ಸ್ ಹತ್ರ ಅವ್ರಿಗೆ ನ್ಯಾಯ ಬೇಡವಾ? ದರ್ಶನ್ ಬೇಡಪ್ಪ, ಯಾರೋ ಒಂದು ದರ್ಶನ್ ಫ್ಯಾನ್ಗೆ ಯಾರಾದರೂ ಮಾಡ್ತಾರೆ, ಅವ್ರಿಗೆ ನ್ಯಾಯ ಬೇಡವಾ? ಬೇಕಲೇಬೇಕು ಅವ್ರಿಗೆ ನ್ಯಾಯ. ವಾಟ್ ಈಸ್ ರಾಂಗ್ ಇನ್ ಶೀಸ್ ಟ್ವಿಟ್ಟಿಂಗ್? ಹೌದು, ರೇಣುಕಾ ಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗ್ಬೇಕ್ರಿ. ಹೊಟ್ಟೆಯಲ್ಲಿದ್ದ ಮಗು ಅಲ್ಲಿ ಹಂಗಾಗುವಾಗ ಬಿಡ್ರಿ, ವಯಸ್ಸೆಷ್ಟು ಬಿಡಿ, ಅಪ್ಪ ಅಮ್ಮನಿಗೆ ಹೆಂಗಾಗಿರ್ಬೋದು, ಆ ಬಾಡಿ ನೋಡುವಾಗ ನಮಗೆ ತಡ್ಕೊಳ್ಳಿಕ್ಕಾಗಿಲ್ಲ ರೀ. ನಿಜ. ಒಬ್ಬ ಮನುಷ್ಯರಾಗಿ ಯಾರು ಆ ಬಾಡಿನ ನೋಡಿದ್ರೆ ತಡ್ಕೊಳ್ಳಿಕ್ಕಾಗಲ್ಲ. ವಾಟ್ ಈಸ್ ರಾಂಗ್ ಇಫ್ ಶೀಸ್ ರೋಟ್? ಹೌದು, ನಾವು ಹೇಳ್ತೀವಪ್ಪ, ನಾಳೆ ನಾವು ಹೇಳ್ತೀವಿ ನ್ಯಾಯ ಬೇಕು, ಎಲ್ಲರೂ ಹೋರಾಡಬೇಕು ಅಂತ ಹೇಳ್ತೀವಿ. ವಾಟ್ ಈಸ್ ರಾಂಗ್? ಅರಗೆನ್ಸಿ ಲೆವೆಲ್. ನಾನು ಹೇಳಿಲ್ವಾ ಮೊನ್ನೆ ಜಡ್ಜ್ ಹೇಳಿದ್ರು, ಅಲ್ಲಿ ಏನು ಹೇಳಿದ್ರು? ಮರ್ಡರ್ ಆದ್ಮೇಲೆ, ಇಷ್ಟೆಲ್ಲ ಆದ್ಮೇಲೆ ಪೋಸ್ ಕೊಟ್ಟು ಫೋಟೋ ತಗೋತಾರ? ದಿಸ್ ಇಸ್ ಲುಕ್ಸ್ ಲೈಕ್ ಎ ಗಿವಿಂಗ್ ಎ ಫೋಟೋಗ್ರಾಫ್ ಟು ಫ್ಯಾನ್ ಫಾಲೋವರ್ ಕೊಟ್ಟಂಗಿದೆ. ಅದೇ ಪ್ಲೇಸ್ ಅಲ್ಲ, ನಂಬೋದಾ ಇದನ್ನು ಕೇಳ್ತಾರೆ. ನಿಜ, ಆಶ್ಚರ್ಯ ಪಡ್ತಾರೆ. ಇದನ್ನು ನಂಬೋದಾ ಅಂತ ಕೇಳ್ತಾರೆ ಅವರು. ಆಗ ಅಲ್ಲಿ ಆರ್ಗ್ಯುಮೆಂಟ್ ಮಾಡೋದು ಗವರ್ಮೆಂಟ್, ದಟ್ ಈಸ್ ದ ಅರಗೆನ್ಸಿ ಲೆವೆಲ್ ಈ ಹ್ಯಾವ್ ಅಂತ. ದ ಸೇಮ್ ಅರಗೆನ್ಸಿ ಲೆವೆಲ್ ಈ ಕಲ್ಟಿವೇಟೆಡ್, ಅದನ್ನು ಬೆಳೆಸಿರೋದು ಫ್ಯಾನ್ಸ್ಗೆ. ನಮ್ಮ ಅಣ್ಣ ಹೀರೋ, ನಮ್ಮ ಅಣ್ಣ ಇದ್ದಂಗೆ ನಾವು ಇರಬೇಕು ಅಂತ ಮಾಡೋದಕ್ಕೆಲ್ಲ ಜೈ ಫಾಲೋ ಮಾಡ್ಬೇಕ್ರಿ. ರಾಜ್ಕುಮಾರ್ಗೂ ಫ್ಯಾನ್ಸ್ ಇದ್ದಾರ್ರಿ, ಅಂಬರೀಷ್ಗೂ ಫ್ಯಾನ್ಸ್ ಇದ್ರು. ಅವ್ರು ಸತ್ತಾಗ ಸತ್ತವ್ರು ಇದಾರ್ರಿ. ರಾಜ್ಕುಮಾರ್ ಸತ್ತಾಗ ಜನನು ಸೂಸೈಡ್ ಮಾಡ್ಕೊಳ್ಳಿಕ್ಕೆ ಹೋದವ್ರು ಇದ್ದಾರೆ. ಅವ್ರ ಆದರ್ಶಗಳಿತ್ತು ಆ ಮನುಷ್ಯನಿಗೆ, ಆದರ್ಶಗಳಿಗೆ ಫ್ಯಾನ್ ಆಗಿದ್ರು. ಅವ್ರ ಆದರ್ಶನು ಪುನೀತ್ ರಾಜ್ಕುಮಾರ್ ಇದ್ರು, ಕರೆಕ್ಟ್. ತೀರ್ಕೊಂಡ್ರು, ಚಿಕ್ಕ ಪ್ರಾಯದಲ್ಲಿ ತೀರ್ಕೊಂಡ್ರು. ನಾವೆಲ್ಲ ಕಣ್ಣೀರು ಹಾಕಿದ್ವಿ, ಇಡೀ ಕರ್ನಾಟಕ ಕಣ್ಣೀರು ಹಾಕಿದೆ. ಇವತ್ತು ಎಲ್ಲಾ ಕಡೆ ಪುನೀತ್ ಪುತ್ಥಳಿಯನ್ನು ಹಾಕಿದ್ದಾರೆ. ಈಗಲೂ ಪುನೀತ್ ಜನ್ಮಾಚರಣೆ ಎಲ್ಲರಿಗಿಂತ ಜಾಸ್ತಿ, ಈ ಜೀವಂತ ಇರುವುದಕ್ಕಿಂತ ಜಾಸ್ತಿ ಈಗಲೂ ಸೆಲೆಬ್ರೇಟ್ ಮಾಡ್ತಾರೆ. ಆ ಸಮಾಧಿಗೆ ಇವತ್ತು ಜನ ವಿಸಿಟ್ ಮಾಡಿ ಕೈ ಮುಗಿದು ಬರ್ತಾರೆ. ಅಣ್ಣವರ ಸಮಾಧಿಗಾಗಲಿ, ಪುನೀತ್ ಅವರ ಸಮಾಧಿಗಾಗಲಿ. ವ್ಯಕ್ತಿತ್ವ ಹಂಗಿತ್ರಿ. ವ್ಯಕ್ತಿತ್ವ ಮಾತ್ರ ಅಲ್ಲ, ಅಂಥವರಿಗೆ ಒಂದು ಫ್ಯಾನ್ ಫಾಲೋವರ್ಸ್ ಇರ್ತಾರೆ. ಅಂಥ ಫ್ಯಾನ್ ಫಾಲೋವರ್ಸ್ ಇರ್ತಾರೆ. ಅಡಿ ಇಂಥವರಿಗೂ ಫ್ಯಾನ್ ಫಾಲೋವರ್ಸ್ ಆಗ್ರಿ. ನೀವು ಆ್ಯಕ್ಟಿಂಗ್ ಫ್ಯಾನ್ ಫಾಲೋವರ್ಸ್ ಆಗಿ, ವಿ ನೆವರ್ ಸೆಡ್ ಎನಿಥಿಂಗ್, ಡೋಂಟ್ ಡು. ಅವರವರ ಆ್ಯಕ್ಟಿಂಗು, ಅವರವರ ಇದು ಆ್ಯಕ್ಟಿಂಗ್ ಆಗಿ. ಬಟ್
ಆ ದುರ್ನಡತೆಯ ಫ್ಯಾನ್ಸ್ ನಾವಂದ್ರೆ ಹೌದು. ನಮ್ಮ ಅಣ್ಣ ಏನು ಮಾಡಿದ್ರಾಗತ್ತೆ. ಯಾರಿಗೆ ಮೀಡಿಯಾದವ್ರ ಬಗ್ಗೆ ಆ ಮಗ ಈ ಮಗ ಅಂತ ಬೈದಿದ್ದು ಕೇಳಿಸ್ಕೊಂಡಿದ್ವಿ ನಾವು. 1 ವರ್ಷ ಬ್ಯಾನ್ ಮಾಡಿದ್ರು ಮೀಡಿಯಾದವರು, ಇನ್ಕ್ಲೂಡಿಂಗ್ ಫಸ್ಟ್ ಪವರ್ ಟಿವಿ ನಾವೇ ಮಾಡಿರೋದು. ಮಾಡಿದ್ರು. ಮೀಡಿಯಾದವರು ಮಾಡ್ಲಿಕ್ಕೆ ಹೋದ್ರೆ ಅವರನ್ನು ಹೋಗಿ ತದಕ್ತೀವಿ ಅಂತ ಆಯ್ತು. ನಾವು ನುಗ್ತೀವಿ ಚಾನಲ್ಗಳಿಗೆ ಅಂತ ಆಯ್ತು. ದರ್ಶನ್ ಫ್ಯಾನ್ಸ್ ಹಂಗೆ ಮಾಡ್ತಾರೆ, ಹಿಂಗೆ ಮಾಡ್ತಾರೆ. ಯಾವುದಕ್ಕೆ ಫ್ಯಾನ್ಸ್ ಇರಬೇಕು, ನೀವು ಬೆಂಬಲ ಕೊಡಬೇಕು. ಯಾವುದಕ್ಕೆ? ಅವನ ನಡತೆಗೆ, ಅವನು ನಡೆದುಕೊಳ್ಳುವ ಜೀವನ ಶೈಲಿಗೆ. ಆಯ್ತಪ್ಪ, ಪರ್ಸನಲ್ ಮ್ಯಾಟರ್, ಲೀವ್ ಇಟ್, ದಟ್ ಇಸ್ ಇಸ್ ಮ್ಯಾಟರ್. ಅವನು ಪವಿತ್ರ ಗೌಡನ ಒಟ್ಟಿಗಿರಲಿ, ಅವನು ಯಾರೊಟ್ಟಿಗಿರಲಿ, ದಟ್ ಇಸ್ ಇಸ್ ಸಬ್ಜೆಕ್ಟ್. ಬಟ್ ವೆನ್ ಈಸ್ ಇನ್ ಸೊಸೈಟಿ, ಯಾವ ರೀತಿ ಅರೆಗೆನ್ಸಿ ಲೆವೆಲ್ ಅವನು ತೋರಿಸ್ಬೇಕು. ನಿಜ. ಜೈಲಲ್ಲಿ ಹೋಗಿ ನಾವು ಮಿಡಲ್ ಫಿಂಗರ್ ತೋರಿಸ್ಕೊಂಡು ಮೀಡಿಯಾದವರಿಗೆ ಬಂದವ್ರು ನಾವು ನೋಡಿಲ್ವಾ? ಜೈಲಲ್ಲಿ ಹೋಗಿ ಅಲ್ಲಿನೂ ಕಾಂಟ್ರವರ್ಸರಿ, 2 ಕಾಂಟ್ರವರ್ಸರಿ, ಅಲ್ಲಿನೂ 2 FIRಗಳು. ಹೌದು, ರೌಡಿ ಶೀಟರ್ಗಳ ಜೊತೆ ಸೇರ್ಕೊಂಡು. ಕರೆಕ್ಟಾ? ರೌಡಿ ಶೀಟರ್ಗಳು ಸೇರ್ಕೊಂಡು ಏನೆಲ್ಲ ಆಯ್ತು. ಅಲ್ಲಿನೂ ವಿಲ್ಸನ್ ಗಾರ್ಡನ್ ನಾಗ, ಅಲ್ಲಿನೂ ಇವರು ಬಂದಾಯ್ತು. ದಟ್ ಈಸ್ ಆಲ್ಸೋ ಏನಾಯ್ತು? ಹೆಣ್ಣು ಮಗಳು, ಹೌದಪ್ಪ, ಅವಳೊಬ್ಬಳು MP ಆಗಿದ್ದವಳು. ಶಿ ಇಸ್ ನಾಟ್ ಎ ಆರ್ಡಿನರಿ ಲೇಡಿ. ಹೌದು ಹೌದು. ಈಗ ನೀವು ರಮ್ಯವರನ್ನು ನೋಡಿದ್ರೆ, ಶಿ ಇಸ್ ನಾಟ್ ಎ ಆರ್ಡಿನರಿ ಲೇಡಿ. ಹೌದು. ಅಚೀವ್ಡ್ ಎ ಗರ್ಲ್. ಹೌದು. ಎಲ್ಲಿವರೆಗೆ? ಪಾಲಿಟಿಕ್ಸ್ ಅಲ್ಲಿ ನೋಡಿದವಳು, ಫಿಲ್ಮ್ ಅಲ್ಲಿ ನೋಡಿದವಳು, ಎಲ್ಲದರಲ್ಲಿದ್ದವರು. ಶಿ ಈಸ್ ಕಮೆಂಟ್ಸಿಂಗ್ ಆನ್ ಹ್ಯಾಪನಿಂಗ್ ಆಫ್ ಕರ್ನಾಟಕ ಸಮಥಿಂಗ್. ಹೌದಪ್ಪ, ದರ್ಶನ್ಗೆ ಏನು ಕೆಟ್ಟದಾಗ್ಲಿ ಅಂತ ಹೇಳಿಲ್ಲಲ್ಲ. ದರ್ಶನ್ ಜೈಲಿಗೆ ಹಾಕ್ಲಿ ಅಥವಾ ಬೇಲ್ ಕ್ಯಾನ್ಸಲ್ ಮಾಡಲಿ ಅಂತ ಹೇಳಿಲ್ವಾ? ರೇಣುಕಾ ಸ್ವಾಮಿಗೆ ನ್ಯಾಯ ಸಿಗ್ಲಿ ಅಂತ ಕೇಳಿದ್ರು. ಏನಪ್ಪ ತಪ್ಪಿದೆ? ಹೆಸರು ಮೆನ್ಷನ್ ಆಯ್ತು. ಟೈಮಿಂಗ್ ಮೇ ಬಿ ರಾಂಗ್. ಟೈಮಿಂಗ್ ಅಂದ್ರೆ ಓಕೆ, ಇವರ ಫ್ಯಾನ್ಗಳಿಗೆ ಅನ್ಸಿರ್ಬೋದು, ಅಲ್ಲಿ ಬೇಲ್ ಪಿಟಿಷನ್ ರಿಜೆಕ್ಟ್ಗೆ ಇದು ಮಾಡಲಿಕ್ಕೆ, ಕ್ಯಾನ್ಸಲ್ ಮಾಡಲಿಕ್ಕೆ ಬೇಲನ್ನು ಹಾಕೊಂಡಿದ್ದಾರೆ, ಅಪೀಲ್ಗೆ SLP ಹಾಕೊಂಡಿದ್ದಾರೆ. ಇವತ್ತು ಆರ್ಗ್ಯುಮೆಂಟ್ ಆಗಿದೆ. ಸೊ ಮೇ ಬಿ ರಮ್ಯಾ ಈಸ್ ವಿಶಿಂಗ್ ದಟ್ ಬೇಲ್ ಕ್ಯಾನ್ಸಲ್ ಆಗಲಿ ಅಂತ. ಕರೆಕ್ಟ್ ಅಲ್ವಾ? ಕ್ಯಾನ್ಸಲ್ ಆಗಲಿ ಅಂತ. ಅರೆ ಯಾರ್, ಇವನ್ ನಾವು ಕೇಳ್ತೀವಿ, ಕೇಳಿ, ನಾವು ಕೂತ್ಕೊಂಡ್ರೆ ನಮ್ಗೂ ಅನಿಸ್ತಾ ಇತ್ತು, ಏನಪ್ಪ ಇಂಥವರಿಗೂ ಬೇಲ್ ಸಿಗುತ್ತಾ, ಇಂಥವರಿಗೂ ಈ ರೀತಿಯ ಬೇಲ್ ಸಿಗುತ್ತಾ? ಅದಕ್ಕೊಂದು ಇವತ್ತು ಸುಪ್ರೀಂ ಕೋರ್ಟ್ ಅಬ್ಸರ್ವೇಷನ್ ಮಾಡಿದೆ. ಜನಸಾಮಾನ್ಯನು ಅದನ್ನೇ ಅಬ್ಸರ್ವೇಷನ್ ಮಾಡ್ತಾ ಇದ್ದ. ಹಿಂಗೆ ಕೊಡ್ಬೋದಾ, ಹಿಂಗಾಗ್ಬೋದಾ, ಹಿಂಗೂ ಆಗುತ್ತಾ ಅಂತ ಇಡೀ ಜನಸಾಮಾನ್ಯನ ಅಬ್ಸರ್ವೇಷನ್ ಮಾಡ್ತಾ ಇದ್ದ. ಸೇಮ್ ಸುಪ್ರೀಂ ಕೋರ್ಟ್ ಇಸ್ ಅಬ್ಸರ್ವ್ಡ್. ಹೌದಪ್ಪ, ಇದು ಹಿಂಗೆ, ಹಿಂಗೆ ಏನಕ್ಕೆ ಕೊಡಬೇಕು, ಇದು ಹಿಂಗೆ ಅಂತ ಕೊಡಬೇಕು ಅಂತ. ಸರಿ ಅಲ್ವಾ? ಹೌದು ಹೌದು. ಇಟ್ ಇಸ್ ಕರೆಕ್ಟ್. ನಿಜ. ಅಂಥದ್ಮೇಲೆ ಹೆಣ್ಣು ಮಗಳಿಗೆ ಇವತ್ತು ಅವಳು ನಾಗಲಕ್ಷ್ಮಿ ಚೌಧರಿ ಅವರು ಹೇಳ್ತಾರೆ 3 ವರ್ಷ ಶಿಕ್ಷೆ ಆಗುತ್ತೆ ಅಂತ. ಯಾವಾಗ ಶಿಕ್ಷೆ ಆಗೋದು? 3 ರಿಂದ 7 ವರ್ಷ ಅಂತ. ಅಲ್ಲ, ಯಾರು ಹುಡುಕೋದು? ನಾಗಲಕ್ಷ್ಮಿ ಚೌಧರಿ ಅವರಿಗೆ ಕೇಳಬೇಕು. ಯಾರು ಕಮೆಂಟ್ಸ್ ಮಾಡ್ತಾರೆ, ಯಾರು ಹುಡುಕ್ತೀರಿ, ಯಾವ ಸೈಬರ್ ಕ್ರೈಮು ಅಂತ ಒಬ್ಬನನ್ನು ತಗೊಂಡು ಬಂದು ತದಕಿದ್ರೆ ಉಂಟಲ್ವಾ, ಬುದ್ಧಿ ಕಲಿಬೋದು. ಬುದ್ಧಿ ಕಲಿಯುತ್ತೆ. ಹೌದು. ಈಗ ಇವರಿಗಲ್ಲ ರೀ. ನೀವೀಗ ಸಿದ್ದರಾಮಯ್ಯನ ಒಂದು ವಿಷಯ ಬಂತು, DK ಶಿವಕುಮಾರ್ ಅನ್ನೋ ವಿಷಯ ಬಂತು, ಮೋದಿ ವಿಷಯ ಬಂತು ಅಂತ ಇಟ್ಕೊಳ್ಳಿ. ಮೋದಿದ್ದೇ ಇಡುವಪ್ಪ, ಕಮೆಂಟ್ಸ್ ಅಲ್ಲಿ ನೋಡಿ ನೀವು. BJP ಅವರು ಮೋದಿ ದೇವರು, ಓಕೆ, ಭಾರತ ಸ್ವರ್ಗಲೋಕ ಆಯ್ತು ಅವರು ಬಂದಾಗ್ಲಿ ಅಂತ ಕೇಳೋದು. ನೀವು ಉಳಿದ ಕಮೆಂಟ್ಸ್ಗಳನ್ನು ನೋಡಿ. ಇನ್ನೊಂದು ಪಂಗಡ ಇರುತ್ತಲ್ಲ, ಈಗ ಒಬ್ಬನಿಗೆ ಫಾರ್ ಮತ್ತೆ ಅಗೇನ್ಸ್ಟ್ ಇದ್ದೇ ಇರ್ತಾರೆ. ಯಾವುದೇ ಒಂದು ಇಶ್ಯೂ ಆಗಲಿ, ಯಾವುದೊಂದು ಡಿಬೇಟ್ ಆಗಲಿ, ಯಾವುದೋ ಒಂದು ಫಾರ್ ಮತ್ತೆ ಅಗೇನ್ಸ್ಟ್ ಇರುವುದು ನಾರ್ಮಲ್. ಅವರ ಕಮೆಂಟ್ಸ್ಗಳ ರೀತಿ ನೋಡಿ. ಅವರು ಹಾಕುವ ಕಮೆಂಟ್ಸ್ಗಳು ಸಬ್ಜೆಕ್ಟ್ ಆದರೆ ಓಕೆ, ಇಟ್ ಇಸ್ ಫೈನ್. ಏನಪ್ಪ ಮೋದಿ ಅವರೇ ನೀವು ಏನು ಮಾಡಿದ್ರಿ ಅಂತ ಕೇಳಿದ್ರೆ ಇಟ್ ಇಸ್ ಫೈನ್. ಮೋದಿ ಅಮ್ಮನಿಗೆ, ಮೋದಿ ಅಪ್ಪನಿಗೆ, ಮೋದಿ ಅಂತವನು, ಮೋದಿ ಇಂಥವನು, ದೇಶದ ಪ್ರಧಾನಮಂತ್ರಿಗೆ. ವಾಟ್ ಈಸ್ ರಮ್ಯಾ? ಅವ್ರ ಎದುರುಗಡೆ ರಮ್ಯಾ ಏನು? ಹೌದು ಹೌದು ಹೌದು. ಹಂಗಂದ ಪ್ರಶ್ನೆ ಬರುತ್ತೆ. ಹೌದು, ಏನು ಅಂತವರಿಗೆ ಇದು ಚಟ. ಇದು ಯಾರು ಕೆಲಸ ಇಲ್ಲದವ್ರೆ, ಅದರಲ್ಲಿ ಕೆಲಸ ಇದ್ದವ್ರು ಯಾರಿಲ್ಲ. ನಿಮಗೆ ಪುರ್ಸೊತ್ತಿದೆನಾ ಕಮೆಂಟ್ಸ್ ಹಾಕೊಂಡು ಕೂತ್ಕೊಳ್ಳಿಕ್ಕೆ? ಇಲ್ಲ, ಕೆಲಸ ಇಲ್ಲದವನೇ. ಅದಕ್ಕೆ ಅಂತಾನೆ ಒಂದು ವರ್ಗ ಕ್ರಿಯೇಟ್ ಆಗಿದೆ. ದೇ ಡೂ ದಿಸ್ ಕೈಂಡ್ ಆಫ್ ಥಿಂಗ್. ದಿಸ್ ಶುಡ್ ಬಿ ಟೇಕನ್ ವೆರಿ ಸೀರಿಯಸ್. ಇದನ್ನು ಯಾವ ರೀತಿ ತಗೋಬೇಕಂದ್ರೆ, ಒಂದು 10 ಜನರಿಗೆ ಎಕ್ಸಾಂಪಲ್ ಕೊಡಬೇಕು. 10 ಜನರಿಗೆ ಈ ರೀತಿ ಮಾಡಿದ್ರೆ ಹಿಂಗಾಗುತ್ತೆ ಅಂತ ಕೊಡ್ಬೇಕು. ಆವಾಗ ಗೊತ್ತಾಗುತ್ತೆ, ಓ ಕಮೆಂಟ್ಸಿಗೂ ಈ ರೀತಿ ಆಗುತ್ತೆ. ಆದ್ರೆ ನಮ್ಮ ರಾಜಕಾರಣಿಗಳು, ನಮ್ಮ ಪೊಲೀಸವರು ಮಾಡೋದು ಯಾವಾಗ ಗೊತ್ತಾ? ಅವ್ರ ಬುಡಕ್ಕೆ ಬಂದಾಗ ಮಾತ್ರ. ನೀವು ಸಿದ್ದರಾಮಯ್ಯನವರ ಬಗ್ಗೆ ಅವಹೇಳನ, FIR ದಾಖಲು, ಅವನನ್ನು ಅರೆಸ್ಟ್. DK ಶಿವಕುಮಾರ್ ಬಗ್ಗೆ ಅವಹೇಳನ, FIR ದಾಖಲು, ಅವನನ್ನು ಅರೆಸ್ಟ್.
ವಿಜೇಂದ್ರ ಬಗ್ಗೆ ಅವಹೇಳನ FIR ದಾಖಲು, ಅವನನ್ನು ಪೊಲೀಸ್ ನೋಟಿಸ್ ಕೊಟ್ಟು ಕರೆಸಲಾಗಿದೆ. ನೀವು ಹೋಗಿ ನಾಳೆ ಕೊಡಿ, ನನಗೆ ಕಮೆಂಟ್ಸ್ ಬರ್ದವನೆ ಸರ್, ಅಪಾಯ ಇದೆ, ನನಗೆ ಹಿಂಗೆ ಒಂದು ಲೆಟರ್ ಬಂದಿದೆ, ಹಿಂಗೆ ಕಮೆಂಟ್ಸಲ್ಲಿ ನನ್ನನ್ನು ಸಾಯಿಸ್ತೇನೆ ಅಂತ ಬರ್ರಿ. ಆಗಲ್ಲ ರೀ, NCR ಮಾಡ್ತೀವಿ, ಕೋರ್ಟಲ್ಲಿ ಅಪ್ರೂವಲ್ ತಗೊಂಡ್ಬನ್ರಿ. ಇದೇನ್ರಿ ಕೇಸ? ಹಿಂಗೆ ಕೇಸ್ ಆದ್ರೆ ದಿನಕ್ಕೆ ಕಮೆಂಟ್ಸ್ ಮಾಡೋರ್ದು ನಂದು ಪೊಲೀಸ್ ಸ್ಟೇಷನ್ ಫುಲ್ ಅದೇ ಇರ್ತೀರಿ. ಅಂದ್ರೆ ನಮ್ಮ ಗೌರ್ಮೆಂಟ್ ಅವರಿಗೆ ಮಾತ್ರ ಮರ್ಯಾದೆ, ಅವರಿಗೆ ಮಾತ್ರ ಮರ್ಯಾದೆ ಇರೋದು, ಅವ್ರಿಗೆ ಮಾತ್ರ ಜೀವದ ಬೆಲೆ ಇರೋದು, ಅವರ ಕುಟುಂಬದವರಿಗೆ ಮಾತ್ರ ಮಾನ ಮರ್ಯಾದೆ ಇರೋದು, ಬೇರೆಯವ್ರಿಗೆ ಇಲ್ಲ. ಇದರಲ್ಲಿ ಒಂದು 4 ಜನರ ದರ್ಶನ್ ಫ್ಯಾನ್ಸ್ ಇದೆ ಅಲ್ವಾ, ಅವ್ರನ್ನ ತಗೊಂಡ್ಬಂದು ತದಕಬೇಕು. ಪೊಲೀಸ್ ಭಾಷೆಯಲ್ಲಿ ಉತ್ತರ ಕೊಡಬೇಕು ಅವ್ರಿಗೆ. ಉತ್ತರ ಕೊಡ. ಈಗ ಮನೆಯವ್ರಿಗೂ ಗೊತ್ತಿರಲ್ಲ ರೀ, ಮನೆಯವ್ರಿಗೆ ಅಪ್ಪ ಅಮ್ಮನಿಗೆ ಗೊತ್ತಿರುತ್ತಾ? ಈಗ ರೇಣುಕಾ ಸ್ವಾಮಿ ಹೆಂಡತಿಗೆ ಅಪ್ಪ ಅಮ್ಮನಿಗೆ ಗೊತ್ತಿತ್ತಾ? ರೇಣುಕಾ ಸ್ವಾಮಿ ಅದರಲ್ಲೇ ಸತ್ತಿದ್ದಲ್ವಾ? ಹೌದು ಹೌದು. ಈಗ ನೀವು ರೇಣುಕಾ ಸ್ವಾಮಿ ಏನಕ್ಕೆ ಸತ್ತ ಅಂತ ಕೇಳಿದ್ರೆ ಅವನಿಗೂ ಇದೇ ಚಟದಲ್ಲಿ ಸತ್ತ. ಹೌದು ಹೌದು, ನಿಜ. ಕರೆಕ್ಟಾ? ಮಾಡುವ ಕೆಲಸ ಮಾಡ್ಕೊಂಡ್ಬಿಟ್ಟು ಆರಾಮಾಗಿ ಇದ್ದಿದ್ರೆ ಹೆಂಡತಿ ಮಕ್ಕಳೊಟ್ಟಿಗೆ ಇದು ಆಗ್ತಾ ಇರಲಿಲ್ಲ. ನಿಜ. ಇನ್ನೊಬ್ಬನಿಗೆ ಹೆಂಡತಿಗೋ ಇನ್ನೊಬ್ಬನ ಗರ್ಲ್ ಫ್ರೆಂಡ್ಗೋ ನೀನು ಕಳಿಸಿದ್ರೆ ಹಿಂಗೆ ಆಗ್ತದೆ. ಅವನು ಮಿತಿ ಮೀರಿದವನಿದ್ದ, ಹಿಂಗಾಯ್ತು ಅಂತ. ಇದೇ ರೇಣುಕಾ ಸ್ವಾಮಿ ಮಾಡಿದ ಮಿಸ್ಟೇಕ್ ಅನ್ನೇ ಕೊಂದಿದ್ದು ಸರಿ, ನಮ್ಮ ಬಾಸ್ ಅಂತ ಹೇಳುವವರೇ ಮಾಡೋದು ಅದನ್ನೇ. ಹೌದು. ಇವರನ್ನ ಯಾರಾದ್ರೂ ತಗೊಂಡೋಗಿ ರಮ್ಯಾ ಕಡೆ ಅವ್ರು ತದಕಿದ್ರೆ ವ್ಯತ್ಯಾಸ ಏನು ಬರ್ತದೆ? ಈಗ ಸೇಮ್ ರೇಣುಕಾ ಸ್ವಾಮಿ ಮಾಡಿದ್ದನ್ನು ಇವ್ರು ಮಾಡ್ತಾ ಇದ್ದಾರಲ್ಲ, ಇವ್ರು ಬಾಸ್ ಮಾಡಿದ್ದು ಸರಿ, ರೇಣುಕಾ ಸ್ವಾಮಿಯನ್ನು ಸಾಯಿಸಿದ್ರು, ಮಾಡಿದಾರಲ್ಲ ಅಂತ ಇನ್ನು ಕೋರ್ಟ್ ಡಿಸೈಡ್ ಮಾಡಬೇಕು. ಆಸ್ ಪರ್ ದಿಸ್ ನಾವು ಈಸ್ ಡನ್ ಅಂತ ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ. ಹೌದು. ನಮ್ಮ ರೀತಿಯಲ್ಲಿ ಅಲ್ಲಿವರೆಗೆ ಅವನು ಮಾಡಿದ್ದೆ ಅಂತ, ಮಾಡಿಲ್ಲ ಅಂತ ಏನೋ ಕ್ಲೀನ್ ಚಿಟ್ ಕೊಟ್ಟಿಲ್ಲ, ಮಾಡಿದ್ದಾನೆ, ಅವನೇ ಮಾಡಿದ್ದಂತ ಚಾರ್ಜ್ ಶೀಟ್ ಹಾಕಿದ್ದಾನೆ. ಈಗ ಅದನ್ನೇ ದರ್ಶನ್ ಫಾಲೋವರನ್ನ ಯಾರನ್ನಾದ್ರೂ ಒಬ್ಬ ರಮ್ಯ ಎತ್ಕೊಂಡು ಹೋದ್ರೆ ಮಾಡಿಸಿದ್ರೆ ಅದು ಬೇರೆ ರೀತಿ. ಇದೇ ಸೇಮ್ ನ್ಯಾಯ ಅಲ್ವಾ? ದರ್ಶನ್ಗೆ ರೇಣುಕಾ ಸ್ವಾಮಿಗೆ ಸಿಗ್ಬೇಕಾದ ನ್ಯಾಯನೇ ಇವರಿಗೂ ಸಿಗ್ಬೇಕಲ್ಲ. ಇವರು ಆಗ ಜೈ ರಮ್ಯ ಅವರಂತ ಹಾಕ್ಲಿ. ಅಲ್ಲ ರೀ, ಬುದ್ಧಿ ಕಲಿಬೇಕಲ್ಲ. ನಮ್ಮ ಬಾಸು ಅಂಥದ್ದು ಹಾಕಿದ್ದಕ್ಕೆ ಎತ್ತಾಕೊಂಬಂದು ಮುಗಿಸೇ ಬಿಟ್ಟವ್ರೆ, ನಾವು ಅದನ್ನು ಮಾಡಬಾರ್ದು, ನಮ್ಮ ಬಾಸಿಗೆ ಇಷ್ಟ ಇಲ್ಲ ಇದನ್ನೆಲ್ಲ ಮಾಡ್ಲಿಕ್ಕೆ ಅಂತ ಆಯ್ತು. ಸೇಮ್ ಹಂಗೆ ಬೇರೆ ಡಿಸ್ಟಿಕ್ ಅಲ್ಲಿ ಒಂದು ಹಿಂಗೆ ಒಬ್ಬ ಹುಡುಗನ್ ಹೊಡೆದ್ರಲ್ಲ ಸರ್. ಹೌದು, ನಾನು ಅದನ್ನೇ ಕೇಳೋದು. ಈಗ ದರ್ಶನ್ ಫಾಲೋವರ್ಸ್ ಆದ್ರೆ, ದರ್ಶನ್ ರಿಯಲ್ ಪ್ರೇಮಿಗಳಾದ್ರೆ ಇವರೆಲ್ಲ ಏನ್ ಎಣಿಸ್ಕೋಬೇಕು ಅವರು? ನನ್ನ ಬಾಸ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಇಂಥದ್ದೆಲ್ಲ ಬರೆದ್ರೆ ತಗೊಂಡೋಗಿ ಸಾಯಿಸ್ಬಿಡ್ತಾರೆ, ಬಾಸಿಗೆ ಇಷ್ಟ ಆಗಲ್ಲ ಅಂತ ಇವ್ರು ಮಾಡಬಾರ್ದಿತ್ತಲ್ಲ ರಮ್ಯನ್ ಬಗ್ಗೆ. ಹೌದು, ಮಾಡಬಾರ್ದಾಗಿತ್ತು. ಇವರಿಗೆ ಬೇರೆಯವರ ಮನೆ ಹೆಣ್ಮಕ್ಳು ಗ್ರಾಂಟೆಡ್, ಬೇರೆಯವ್ರ ಮನೆಯವರಿಗೆ ಏನು ಬೇಕಾದ್ರೆ ಹಾಕ್ಬೋದು. ಕರೆಕ್ಟಾ? ಈಗ ನೋಡಿ, ಇವತ್ತಾಗಿಲ್ಲಲ್ಲ, ರಮ್ಯನ ಬಗ್ಗೆ ಮಾಡಿದ್ರೆ ಏನಾಗಿಲ್ಲ. ನಾಳೆ ನೀವು ಇದೇ ಒಂದು ದೊಡ್ಡ ರಾಜಕಾರಣಿಯವರ ಹೆಂಡತಿಗೋ ಮಗಳಿಗೋ ಹಾಕಿ, ಇಲ್ಲ ರಾಜಕಾರಣಿಗೆ ಹಾಕಿ, ನಾಳೆ ಇಡೀ ಕರ್ನಾಟಕ ಪೊಲೀಸ್ ಎದ್ಕೊಂಡ್ಬಿಡ್ತಾರೆ. ಬೆಳಿಗ್ಗೆ ಇವತ್ತು ಏನಿಲ್ಲಪ್ಪ, ನಾಳೆ ಯಾವ್ದು ಹಬ್ಬ ಗಿಬ್ಬ ಎಲ್ಲ ಕ್ಯಾನ್ಸಲ್, ನಾಳೆ ಇಂಥದ್ದೊಂದು ಕಮೆಂಟ್ ಬಂದಿದೆ ಅವನನ್ನು ಹುಡುಕಿ ಅಂತ ಮಾಡಿಲ್ವಾ? ನಾವು ನ್ಯೂಸ್ ತೋರಿಸಿಲ್ವಾ? ನಿಜ. ಮೋದಿಲಿರುವ ಡೆಲ್ಲಿಲಿರುವ ಮೋದಿ ಅವರಿಗೆ ಇಲ್ಲಿ ಕಮೆಂಟ್ಸ್ ಹಾಕಿದ್ರೆ ಇಲ್ಲಿ ಅರೆಸ್ಟ್ ಆಗಿದ್ದಾರೆ ನಾವು ನೋಡಿದೀವಿ. ಅವನೇನೋ ಒಂದು ಪೆಕ್ ಕೊಡ್ಬಿಟ್ಟು ರಾತ್ರಿ ಹಾಕಿರ್ತಾನೆ ಕಮೆಂಟ್, ಮೋದಿ ಅವರೇ ನಿಮ್ಮನ್ನು ಸಾಯಿಸ್ಬಿಡ್ತೀನಿ ಅಂತ ಹಾಕಿರ್ತಾನೆ. ನಾಳೆ ಅರೆಸ್ಟ್, NIA ಬರುತ್ತೆ ಬೇಕಾದ್ರೆ. ಸಿದ್ದರಾಮಯ್ಯನವರೇ ಇನ್ನೊಂದು 2 ದಿನ ಅಂತ ಹೇಳಿದ್ರೆ ನಾಳೆ ಇಂಟೆಲಿಜೆನ್ಸ್ ಇಲ್ಲಿ ಏನೇನಿದೆಯಲ್ಲ ಅದು ಹೋಗ್ಬಿಟ್ಟು ಅವ್ರನ್ನ ಹುಡುಕ್ಬಿಟ್ಟು ಎತ್ತಾಕೊಂಡ್ಬಂದು 2 ರುಬ್ಬಿಟ್ಟು, ಅದು ಕಂಪ್ಲೇಂಟ್ ಯಾರು ಕೊಡೋದು? ಸಿದ್ದರಾಮಯ್ಯವ್ರು ಕೊಡೋದಲ್ಲ, ಅಲ್ಲಿಯ ಕಾಂಗ್ರೆಸ್ ಅಲ್ಲಿ ಯಾರಾದ್ರೂ ಒಬ್ಬ ಕೊಡ್ತಾನೆ. FIR ಆಗುತ್ತೆ, ಮುಖಂಡರಾಗುತ್ತೆ. ನನ್ನ ಬಾಸ್ ಹಿಂಗಂದ, ನಮ್ಗೆ ತಡ್ಕೊಳ್ಳಿಕ್ಕಾಗಲ್ಲ ಅಂತ. ಬೇರೆಯವ್ರು ತಡ್ಕೊಬಹುದು, ಬೇರೆಯವರಾದ್ರೆ FIR ಆಗಲ್ಲ. ದರ್ಶನ್ ಇದ್ರ ಬಗ್ಗೆ ದರ್ಶನ್ ಇಸ್ ಲೈಫ್ ಈಸ್ ನಾಟ್ ಎ ಮಾಡೆಲ್ ಲೈಫ್ ಫಾರ್ ಎನಿಬಡಿ. ದರ್ಶನ್ ಮೆಸೇಜ್ ಕೊಡ್ಲೂಬಾರ್ದು. ದರ್ಶನ್ ಸುಮ್ಮನೆ ಇರೋದೇ ಒಳ್ಳೇದು ನನ್ನ ಲೆಕ್ಕದಲ್ಲಿ. ಲೈಫು, ದರ್ಶನ್ ಲೈಫು ಯಾರಾದ್ರೂ ಅದನ್ನ ನೋಡ್ಬಿಟ್ಟು ಆ ಲೈಫ್ ಬಾಳ್ಬೇಕಂತ ಹೇಳುವ ಬಾಳಲ್ಲ ಅದು. ಅಲ್ಲ, ಆ ದೊಡ್ಡ ಮನುಷ್ಯನನ್ನು ನೋಡ್ಬಿಟ್ಟು ಕಲ್ತ್ಬಿಟ್ಟು ಬಾಳುವಂತ ಬಾಳುವಲ್ಲ ಅದು. ಹಾರ್ಡ್ ಅಂಡ್ ಕರೆಕ್ಟ್, ಹಾರ್ಡ್ ವರ್ಕ್ ಮಾಡಿ ದರ್ಶನ್ ಯಾರೋ ಫಿಲ್ಮಿಗಿರಿ ಕೊಡ್ಲಿಕ್ಕಾಗಲ್ಲ, ರೆಕಾರ್ಡ್ ಕೊಡ್ಲಿಕ್ಕಾಗಲ್ಲ, ಮಾಡ್ಕೊಂಡು ಬಂದ್ರು ದಟ್ ಅರಗೆನ್ಸಿ ಇದೆ ಅಲ್ಲ, ನನ್ನನ್ನು ಮೀರಿದವನು ಏನು ಇಲ್ಲ, ಅದೇ ನಾನು ಇರೋದೇ ಹಿಂಗೆ ಅಂತ. ಅವ್ರು ಇರೋದು ಹಂಗೆ ಆಗಿ ಹಿಂಗೆ ಒಳಗಡೆ ಹೋಗಿರೋದು. ನಿಜ ನಿಜ, ಕರೆಕ್ಟ್. ದರ್ಶನ್ ಇಸ್ ನಾಟ್ ಎ ಎಕ್ಸಾಂಪಲ್ ಟು ಲೀಡ್ ಎ ಲೈಫ್. ನೀವು ಅದನ್ನೇ ಇನ್ನೊಬ್ಬರ ಕೆಲವರು ಹೀರೋಗಳಿಗೆ ಹೇಳಿದ್ರೆ ಅವರು ಅಪ್ಪ ಅವ್ರನ್ನ ನೋಡ್ಬಿಟ್ಟು ಕಲಿಬೇಕು, ಅವ್ರ ಹತ್ರ ಒಂದು ಮಾತು ಹೇಳಿಸುವ, ಜನಗಳಿಗೆ ಹೆಂಗ್ರಿ ಹಿಂಗಾಗಬಾರ್ದು ಅಂತ ಹೇಳಿಸ್ಬೋದು. ಬಟ್ ದರ್ಶನ್ ಇಸ್ ನಾಟ್ ಎ ರೋಲ್ ಮಾಡೆಲ್ ಫಾರ್ ದಿಸ್ ಕೈಂಡ್ ಆಫ್ ಸೊಸೈಟಿ. ಓಕೆ, ಅವ್ರ ಹತ್ರ ಏನು ಹೇಳಿಸ್ತೀರಿ ನೀವು? ನಾನು ಇರೋದು ಹೆಂಗೆ ರೀ, ಮಾಡಿದ್ದು ಏನು ಮಾಡ್ತೀರಿ? ಕೊಲೆ ಮಾಡಿದ್ದೀನಿ, ಮಾಡ್ತೀನಿ, ಏನು ಕಿತ್ತಾಕ್ತೀರಿ ನಂದು? ಫ್ಯಾನ್ಸ್ಗಳಿಗೆ ಕಮೆಂಟ್ ಮಾಡಬೇಡ್ರಪ್ಪ. ಇಲ್ಲ ಮಾಡಲ್ಲ, ಅವರೇ ಮಾಡಿಸ್ತಾರೆ. ಬೇಕಾದ್ರೆ ನನ್ನ ಬಿಲ್ಡಪ್ ತೋರಿಸ್ಬೇಕು,
ಐ ನೀಡ್ ಟು ಶೋ ಮೈ ಬಿಲ್ಡಪ್. ನಾನು ಇನ್ನೂ ಕಡಿಮೆ ಆಗಿಲ್ಲ ಯಾರಿಗೂ. ನನ್ನ ಫ್ಯಾನ್ಸ್ ಕ್ಯಾನ್ ಡೂ ಎನಿಥಿಂಗ್. ಇನ್ನು ಸ್ವಲ್ಪ ಹಾಕ್ರೋ. ಇನ್ನು ಪುಷ್ ಮಾಡೋದು ಜಾಸ್ತಿ ಆಗುತ್ತೆ. ಡೋಂಟ್ ಹ್ಯಾವ್ ರಿಗ್ರೇಟ್ ಆಲ್ಸೋ. ನಾನು ಹೇಳಿದಲ್ವಾ, ಅದಕ್ಕಾಗಿ ಈಗ ಈ ರೀತಿ ಕುಳಿತಾ ಇರೋದು. ಓಕೆ ಚೇಂಜ್ ಆಗ್ತೀನಿ ಅನ್ನುವ ಓಕೆ ಅಟ್ಲೀಸ್ಟ್ ಒಂದು ಲವಲವಿಕೆ, ಒಂದು ಸ್ಮಾಲ್ ಥಿಂಗ್ಸ್ ಆಲ್ಸೋ ಇಫ್ ಯು ಡೋಂಟ್ ಹ್ಯಾವ್ ಇನ್ ಇಸ್ ಮೈಂಡ್. ನಾನು ಮಾಡಿದ್ದು ತಪ್ಪು ಅಂತ ಒಂದು ಮನುಷ್ಯನಿಗೆ ಯಾವತ್ತವರೆಗೆ ಅನ್ಸಲ್ಲೋ ಅವ್ನು ಸುಧಾರಲ್ಲ ಅಂತ. ಓಕೆ ದರ್ಶನ್ಗೆ ಸುಧಾರಿಸ್ಕೊಳ್ಳಿಕ್ಕೆ ತುಂಬ ಟೈಮ್ ಇತ್ತು. ಐ ಥಿಂಕ್ ರಮ್ಯಾ ಶುಡ್ ನಾಟ್ ಟೇಕ್ ಇಟ್ ಈವನ್ ಟು ದಿಸ್ ಸೈಡ್. ಶಿ ಶುಡ್ ಇಗ್ನೋರ್ ಇಟ್. ಇವರಿಗೆಲ್ಲ ಇಗ್ನೋರ್ ಇಸ್ ದ ಬಿಗ್ಗೆಸ್ಟ್ ಮೆಡಿಸಿನ್. ಓಕೆ ಇಂಥ ಲೋ ಕ್ಯಾಟಗರಿ ಕಮೆಂಟ್ಸ್ಗಳಿಗೆ ಅಥವಾ ಇಶ್ಯೂಸ್ಗಳಿಗೆ ಐ ಥಿಂಕ್ ಶಿ ಇಸ್ ವೆರಿ ಮೆಚ್ಯೂರ್ಡ್. ರಮ್ಯಾ ನೀವು ನೋಡಿದರೆ ಶಿ ಹ್ಯಾಂಡಲ್ಡ್ ವೆರಿ ಬಿಗ್ ಇಶ್ಯೂಸ್ ಆಲ್ಸೋ ಇನ್ ಎ ಮೆಚ್ಯೂರ್ಡ್ ವೇ. ಆಲ್ ಕಮೆಂಟ್ಸ್ ಐ ಥಿಂಕ್ ಶಿ ಶುಡ್ ಇಗ್ನೋರ್ ಇಟ್. ಶಿ ಶುಡ್ ನೋ ದ್ಯಾಟ್ ವಾಟ್ ಈಸ್ ಹರ್ ಪರ್ಸ್ನಾಲಿಟಿ ಆ್ಯಂಡ್ ಪೀಪಲ್ ನಾಟ್ ಚೇಂಜ್ ಅವರು ಏನೋ ಈ ಕಮೆಂಟ್ಸ್ಗಳನ್ನು ನೋಡಿ ಏನಾದರೂ ರಮ್ಯನ ಮೇಲಿನ ಒಪಿನಿಯನ್ ಚೇಂಜ್ ಆಗಲ್ಲ. ಹೌದು ನಿಜ. ಕರೆಕ್ಟ್. ಇಂಥವರ ಕಮೆಂಟ್ಸ್ಗಳು ನೋಡ್ಬಿಟ್ಟು, ಇಂಥವ್ರು ಮಾತಾಡಿದ್ದನ್ನು ನೋಡ್ಬಿಟ್ಟು ರಮ್ಯಾ ಅವರ ಏನು ಇಮೇಜ್ ಏನು ಹಾಳಾಗುತ್ತೆ ಕಮ್ಮಿ ಇಲ್ಲ. ಶಿ ಶುಡ್ ಜಸ್ಟ್ ಇಗ್ನೋರ್. ದ ಬೆಸ್ಟ್ ಮೆಡಿಸಿನ್ ಫಾರ್ ಆಲ್ ದಿಸ್ ಕೈಂಡ್ ಆಫ್ ಕಮೆಂಟ್ಸ್. ಜಸ್ಟ್ ಇಗ್ನೋರ್. ಅವ್ರವರಷ್ಟ ಪಾಡಿಗೆ ಬಿಟ್ಬಿಡಿ. ನೀನು ಬರ್ಕೊಳಪ್ಪ ಅಂತ, ನೀನು ಹಾಕೊಳಪ್ಪ ಅಂತ ಹೇಳಿದ್ರೆ ಆಟೋಮೆಟಿಕ್ಲಿ ವಿಲ್ ಗೆಟ್ ಕ್ಲೋಸ್. ಡೋಂಟ್ ಎನ್ಕರೇಜ್ ದೆಮ್. ಎಸ್, ನೋಡೋಣ. ಈಗ ರಮ್ಯಾ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಮಿಷನರ್ಗೆ. ಈ ಕೇಸ್ನಲ್ಲಿ ಮುಂದೆ ಇನ್ನೇನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗತ್ತೆ.